ಆರತಿ ಅಮ್ಮೋ ಇನ್ನೂ ಎದ್ದಿರಲ್ಲ. ನಾನು ಮನೇಲಿಲ್ಲ ಅಂತ ರಾತ್ರಿ ಎಲ್ಲ ಹರಟಿರ್ತಾರೆ, ಬೆಳಗ್ಗೆ ಎಚ್ಚರ ಆಗಿರಲ್ಲ. ಎಲ್ಲಿ ಹೋದ್ವು ಇವು? ಅಮ್ಮೋ, ಆರತಿ, ಬಸಂತಿ, ಆರತಿ, ಅಂಜು, ಏಯ್ ಅಮ್ಮು, ಅವಳು ನೋಡು. ಅದಿತಿ, ಬೆಳಗ್ಗೆ ಬೈಗಳಾರ್ಚನೆ ನಡೆಯುತ್ತಾ ಈಗ? ಅದು ಚಿಕ್ಕಮ್ಮ ಕ್ರಿಕೆಟ್ ನೋಡ್ತಿದ್ವಾ, ಹಾಗೆ ಇಲ್ಲೇ ಎಲ್ಲ ಮಲಗ್ಬಿಟ್ವಿ. ಗೊತ್ತಾಯ್ತು ಬಿಡ್ರೋ, ನೀವೆಲ್ಲ ಗುಬ್ಬಚ್ಚಿ ಮರಿಗಳ ಥರ ಮಲಗಿರೋದನ್ನ ನೋಡಿ ನನಗೆ ನಗು ಬಂದ್ಬಿಡ್ತು. ಎಲ್ಲರೂ ಒಬ್ರೊಬ್ಬರಾಗಿ ಸ್ನಾನ ಮಾಡ್ತಿರೋ, ಮುಖ ತೊಳ್ಕೊಳ್ತಿರೋ ನೋಡಿ, ನಾನು ಅಷ್ಟಲ್ಲಿ ತಿಂಡಿ ಮಾಡಿಬಿಡ್ತೀನಿ. ಅಮ್ಮ ಪರವಾಗಿಲ್ಲ, ರಾತ್ರಿ ಮಲಗ್ತಾ ತುಂಬ ಲೇಟ್ ಆಗಿತ್ತು, ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ. ತಿಂಡಿ ಹೊರಗಡೆ ತಿನ್ಕೋತೀವಿ. ನಾನೇನು ತುಂಬ ಟೈಮ್ ತೊಗೊಳಲ್ಲ, ನೀವು ಮುಖ ತೊಳ್ಕೊಂಡು ಹೊರಡ್ಬೇಕಲ್ವಾ, ಅಷ್ಟಲ್ಲಿ ನಾನು ರೆಡಿ ಮಾಡ್ತೀನಿ. ಸರಿ ಅತ್ತೆ, ನಮಗೂ ಓಕೆ. ನನಗೂ ಓಕೆ. ಅಮ್ಮ, ಅಪ್ಪ ಇಲ್ಲಿ, ಹಾಗೆ ರಾಜಣ್ಣ ಇಲ್ಲಿ? ಬರೋವಾಗ ಸ್ನೇಹಿತರು ಸಿಕ್ಕಿದ್ರು, ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ರಾಜ ಲಗೇಜ್ ಇಳಿಸ್ತಿದ್ದಾರೆ. ಚಿಕ್ಕಮ್ಮ, ಈ ರಾಜಣ್ಣ ಯಾರು? ನಮ್ಮ ಮನೆಗೆ ಒಬ್ಬ ಹೊಸ ಅತಿಥಿ ಬಂದಿದ್ದಾನೆ. ನಿಮಗೆಲ್ಲ ಪರಿಚಯ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವುಗಳೇ ಎಲ್ಲ ಬಂದಿದ್ದೀರಾ. ಇರು, ಇನ್ನೇನು ಬಂದ್ಬಿಡ್ತಾನೆ. ಅಮ್ಮ ಏನೋ ಅಂದ್ಕೋಬೇಡಿ, ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ. ನೀವು ಸುಸ್ತಾಗಿ ಬಂದಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿ. ಅಷ್ಟರಲ್ಲಿ ಇವರೇ ತಿಂಡಿ ಮಾಡ್ತಾರೆ, ನಾವು ಹೊರಡ್ತೀವಿ. ಎಸ್, ಅಗ್ರಜ ಹೇಳೋದು ಕರೆಕ್ಟಾಗಿದೆ. ನೀವು ರೆಸ್ಟ್ ಮಾಡಿ ಅತ್ತೆ. ಅಷ್ಟರಲ್ಲಿ ಇವರೆಲ್ಲ ರೆಡಿ ಮಾಡ್ತಾರೆ, ನಾವು ಹೋಗಿ ಬರ್ತೀವಿ. ನನಗೇನು ತೊಂದರೆ ಇಲ್ಲಪ್ಪ. ತೊಂದರೆ ಇಲ್ಲ, ತೊಂದರೆ ಆಗ್ಲೂಬಾರ್ದು ಅಂತಾನೆ ಹಾಗೆ ಹೇಳಿದ್ದು. ಅಮ್ಮ ತಿಂಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಅವ್ರ ಕೈ ರುಚಿ ಸಖತ್ತಾಗಿರೋದು. ಎಲ್ಲ ಸೇರಿ ಬತ್ತಿ ಇಟ್ಬಿಟ್ರಲ್ಲ, ಇವಾಗ ಇವ್ರು ಮಾಡಿರೋ ತಿಂಡಿ ತಿನ್ಬೇಕಾ? ರೀ ಬುಳ್ಳ, ಅಲ್ಲುಜ್ದ ಯಾವ ತಿಂಡಿ ರೀ? ಬನ್ನಿ. ಜ್ವರ ಇಲ್ಲ, ಆದರೆ ನೀನು ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ರೆಸ್ಟ್ ಮಾಡು. ವಿಕ್ಕಿ ವೇದಾಂತು ಸಣ್ಣ ಮಕ್ಕಳೆಲ್ಲ ಸುಹಾಸಿನಿ, ಅವ್ರದ್ದೇ ಆದ ಒಂದು ಜೀವನ ಇದೆ. ಹೇಳುವೋಗಿಲ್ಲ ಅಂದರೆ ಏನಾದರೂ ಅರ್ಜೆಂಟ್ ಕೆಲಸ ಇರಬೇಕು. ಮಕ್ಕಳು ನಮ್ಮ ಥರನೇ ಇರಬೇಕು ಅಂತ ಏನಿಲ್ವಲ್ಲ. ಸಾಕು ಸುಮ್ಮನಿರಮ್ಮ. ಆ ವಿಕ್ಕಿನೇ ಅವನನ್ನ ಎಲ್ಲೋ ಕರ್ಕೊಂಡು ಹೋಗಿರ್ತಾನೆ. ವೇದಾಂತ್ ನನ್ಗೊಂದು ಮಾತು ಹೇಳ್ದೆ ಎಲ್ಲೂ ಹೋಗೋನಲ್ಲ. ನನ್ನ ಮಗ ಅನ್ನೋದು ಸೊಸೆ ಬರೋ ತನಕ ಮಾತ್ರ.
ಕೇಳ್ತೀನಿ ಅದೆಲ್ಲಿ ಹೋಗಿದ್ದ ಅಂತ. ಆಂಟಿ ವೇದಾಂತ್ ಬಂದ್ರ? ಇನ್ನೂ ಬಂದಿಲ್ಲ ಸಾಹಿತ್ಯ. ಛೇ, ಇವ್ರು ಯಾಕೆ ಹಿಂಗೆ ಮಾಡ್ತಾರಂತಾನೆ ಅರ್ಥ ಆಗಲ್ಲ. ನಡಿ ಒಳಗೆ. ಇದರಲ್ಲಿ ಈಗ ಮಾಡೋದು ಹಾಗೆ ಮಾಡೋದು ಗೊತ್ತಾಗೋದಿಲ್ಲ ಏನಿದೆ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ಏನೋ ಅರ್ಜೆಂಟ್ ಕೆಲಸ ಇರ್ಬೋದು. ಅದೇ ಆ ಅರ್ಜೆಂಟ್ ಕೆಲಸ ಏನು ಅಂತ ಹೇಳ್ಬಿಟ್ಟು ಹೋದ್ರೆ ನಮಗೂ ನೆಮ್ಮದಿ ಅಲ್ಲ. ವಯಸ್ಸಿಗೆ ಬಂದು ಹುಡುಗ ಯಾಕೆ ಈ ಥರ ಮಾಡ್ತಾನೆ ಅನ್ನೋದಕ್ಕೆ ಒಂದೇ ಕಾರಣ, ಅದು ಅವನು ಪ್ರೀತಿಸೋ ಹುಡುಗಿ. ಈ ಕಾಂತ ಇಲ್ಲಿ ಕಾಣಿಸ್ತಿಲ್ವಲ್ಲ? ಅಗ್ರಜ ಅವನು ಮೀನಾಕ್ಷಿ, ಪಾನಿಪುರಿ ರಂಜಿತ, ಜೇಮ್ಸ್ ಶ್ಯಾಮ, ಜಗದೀಶ ಅಂತ ಎಲ್ಲೋ ಓಡೋದ. ಹಣ ವಿಚಿತ್ರವಾಗಿ ಆಡ್ತಾರೆ ಕಾಂತ. ಆ ವಿಷಯ ಬಿಡು. ಆದ್ರೂ ನಾನು ಏನೋ ಅನ್ಕೊಂಡಿದ್ದೆ ಕಣೋ. ನೀ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಸ್ಟೆಪ್ ಮುಂದೆನೇ ಇರ್ತೀಯ. ಸೂಪರ್ ಬಿಡು. ಅಮೂಲ್ಯಂಗೆ ಹುಷಾರಿಲ್ಲ ಅಂತ ಅವಳ ಮನೆಯಲ್ಲೇ ಉಳ್ದೆ ಅಲ್ವಾ, ಅದಕ್ಕೆ ಹೇಳ್ದೆ. ವಾ ವಾ, ಕ್ಯಾ ಬಾತ್ ಹೈ. ಆರ್ತಿಗೋಸ್ಕರ ವಿಕಿರಣ ಕೂಡ ಈ ಥರ ಮಾಡಲ್ಲ. ನಾನು ಅಮೂಲ್ಯ ಫ್ರೆಂಡ್ಸ್. ವಿಕ್ರಾಂತ್ ಆರ್ತಿ ಮದುವೆ ಆಗೋರು. ನಮಗೂ ಅವ್ರಿಗೂ ಏನು ಸಂಬಂಧ? ಅವಳೆಲ್ಲಿ ಸಂಬಂಧ ಅಂತ ಅಂದ್ಲು ಅಗ್ರಜ. ಲವರ್ ಬಾಯ್ ಆಗಿರೋ ನಾನು ಕೂಡ ಆ ಥರ ಮಾಡಲ್ಲ ಅಂದ್ಲು ಅಷ್ಟೇ. ಆದರೆ ನೀನೇ ಸಂಬಂಧ ಕಲ್ಪಿಸ್ತಾ ಇರೋದು. ಸಾರ್ಥಕ್, ಈ ಮೊದಲು ಅದೇನು ಕರ್ಕೊಂಡು ಹೊಡಿ. ಇವರಿಬ್ರು ಏನಾರ ಮಾತಾಡ್ತಾರೆ. ಆ್ಯಕ್ಚುಲಿ ನನಗೂ ಅವ್ರು ಹೇಳಿದ್ದು ಸರಿ ಇದೆ ಅನ್ನಿಸ್ತು. ಆದರೂ ಪರವಾಗಿಲ್ಲ. ಆದ್ಯಾ ನಡಿ ಹೋಗೋಣ. ನೀನು ಬೈಕಲ್ಲಿ ಬರ್ತೀಯಾ ಕಾರಲ್ಲೇ ಬರ್ತೀಯಾ? ನಾನು ಬೈಕ್ ತಂದಿದ್ದೀನಿ, ನೀನು ಹೊರಡು. ಇಲ್ಲಿ ಇವನೇನು ಮಾಡ್ತಿದ್ದಾನೆ? ಅದು ಇಲ್ಲಿ ಬೇರೆ ಯಾವುದೋ ಊರಲ್ಲಿ ಸೆಟ್ಲ್ ಆಗಿದ್ದಾನೆ ಅಂತ ನ್ಯೂಸ್ ಐತಲ್ಲ. ವೈ ಇಸ್ ಹಿ ಬ್ಯಾಕ್ ಹಿಯರ್? ಅದು ಅಲ್ಲದೆ ನಾನು ಓಡಾಡೋ ಜಾಗಗಳಲ್ಲಿ ಯಾಕೆ ಓಡಾಡ್ತಿದ್ದಾನೆ? ವಿಕ್ರಾಂತ್ ಆದ್ಯಾಕೆ ಸಿಕ್ಕಿರ್ಬೋದು. ನಮ್ಮ ಜೀವನದಲ್ಲಿ ವಾಪಸ್ ಬರೋದಕ್ಕೆ ಟ್ರೈ ಮಾಡ್ತಿದ್ದಾನ ಇವನು. ಅದೇ ನೀನು ಇಂಟೆನ್ಷನ್ ಆಗಿದ್ರೆ ನನ್ನಷ್ಟು ಕೆಟ್ಟು ನೀನು ಯಾರು ಇರೋದಿಲ್ಲ. ಈಗಲೇ 4 ಪಾರ್ಸಿ ಯಾಕೆ ಬಂದಿದ್ಯಾ ಅಂತ ಕೇಳಬೇಕು. ಇಲ್ಲಿ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಆಗೋದು ಬೇಡ. someone will set him straight. ಈ ಗಾಡಿದು ಒಳ್ಳೆ ಸಮಸ್ಯೆ ಆಯ್ತಲ್ಲ, ಒಳ್ಳೆ ಟೈಮ್ಗೆ ಕೈ ಕೊಡುತ್ತೆ. ಅಮೂಲ್ಯನ ಹತ್ರ ಇರೋ ರಾಣಿ ಥರ ಒಂದು ಕೆಲಸ ಮಾಡಬೇಕು. ಈ ರಾಜಂಗೂ ಅಮೂಲ್ಯನ ರಾಣಿಗೂ ಮದುವೆ ಮಾಡಬೇಕು. ಆವಾಗೆಲ್ಲ ಸರಿ ಹೋಗುತ್ತೆ. ಅಗ್ರಜ ಯಾವತ್ತೂ ಇಷ್ಟೊಂದು ಫಾಸ್ಟಾಗಿ ಕಾರ್ ಓಡಿಸಲ್ವಲ್ಲ, ಏನೋ ಆಗಿರಬೇಕು. ಅದ್ಯಾ ವಿಕಿ,
ಅಮ್ಮ ಸ್ವಲ್ಪ ಸೌಂಡ್ ಕಮ್ಮಿ ಮಾಡು. ಅದನ್ನ ನಿಧಾನವಾಗಿ ಹೇಳೆ, ಅದಕ್ಕೆ ಯಾಕೆ ರೇಗ್ತೀಯ? ಕೋಪ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ವಾ? ಎಲ್ಲೋ ನಿನ್ನಣ್ಣ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ. ಇವಳು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಗಾಬರಿಯಿಂದ ಮನೆಗೆ ಬಂದಿದ್ದಾಳೆ ನೋಡು. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಅಗ್ರಜ ಯಾವಾಗಲೂ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅಂತ ಯಾವಾಗಲೂ ಕುತ್ಕೊಂಡು ನೋಡ್ಕೊಳ್ಳೋಕ್ಕೆ ಅವನೇನು ಚಿಕ್ಕ ಮಗುನೂ ಅಲ್ಲ, ನಾನೊಂದು PA ಅಲ್ಲ. ಅದಲ್ಲದೆ ಸಾಹಿತ್ಯ ಮದುವೆ ಆಗೋ ಹುಡುಗ ಎಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಿಲ್ಲ ಅಂದರೆ ನೀವು ನನ್ನ ಮೇಲೆ ಯಾಕೆ ರೇಗ್ತಿದ್ದೀರಾ? ವಿಕ್ಕಿ, ಅಮ್ಮ ಕಾಮ್ ಡೌನ್. ಅದು ನಿನ್ನೆ ರಾತ್ರಿ ನಾವೆಲ್ಲ ಚಿಕ್ಕತ್ತೆ ಮನೆಯಲ್ಲೇ ಇದ್ವಿ. ಮ್ಯಾಚ್ ನೋಡ್ತಾ ನೋಡ್ತಾ ನಿದ್ದೆ ಬಂದಿದ್ದೆ ಗೊತ್ತಾಗಿಲ್ಲ. ವಾಟ್ ವಾಟ್ ವಾಟ್? ಇಡೀ ರಾತ್ರಿ ಅಂದರೆ ವೇದಾಂತು ಫುಲ್ ನೈಟ್ ಅಮೂಲ್ಯ ಜೊತೆನೇ ಇದ್ರು ಅಂತಾಯ್ತು. ಹೌದು, ಫುಲ್ ನೈಟ್ ಎಲ್ಲರೂ ಅಲ್ಲೇ ಇದ್ವಿ. ಆದ್ಯ ಹೊರಟಿದ್ಲು, ನಾನೇ ಬರಕ್ಕೆ ಹೇಳ್ದೆ. ಅಗ್ರಜು ನೀನೇನು ಬರ್ತಾನೆ? ಅಲ್ಲ, ಮನೆ ಹೋಗ್ತಿದ್ದೋಳನ್ನ ಯಾಕೆ ಕಾಲ್ ಮಾಡಿ ವಾಪಸ್ ಕರೆದೆ? ಅಗ್ರಜ ತುಂಬಾ ಸ್ಪೀಡಾಗಿ ಡ್ರೈವ್ ಮಾಡ್ತಿದ್ದ ಆದ್ಯ. ಬರೀ ಎಕ್ಸ್ಟ್ರೀಮ್ ಸಿಚುವೇಶನಲ್ಲಿ ಮಾತ್ರ ಅವನ ಹತ್ರ ಡ್ರೈವ್ ಮಾಡೋದು. ನನ್ನ ಪ್ರಕಾರ ಏನೋ ಆಗಿದೆ. ಅಂದರೆ ಅವನೇನಾದರೂ ನಿಮಗೆ ದೋಸೆ ಒಯ್ಯೋದು ಹೇಳ್ಕೊಡ್ತೀನಿ. ಏನಕ್ಕ ನೀನು ಯಾವತ್ತೂ ಇಡೀ ದೋಸೆ ಒಯ್ಯೋದು ಹೇಳ್ಕೊಡ್ತೀಯಾ? ನನಗೂ ದೋಸೆ ಒಯ್ಯಕ್ಕೆ ಬರುತ್ತೆ. ಮೇಲಿಂದ ದೋಸೆ ಒಯ್ದ್ರೆ ಅದೇ ತಾನೇ ದೋಸೆ ಆಗೋದು. ಎಷ್ಟು ಮಾತಾಡೋದು ಕಲ್ತಿದ್ಯಾ ಅದಿತಿ ನೀನು? ಅಮ್ಮ ನಿನ್ನೆ ತಾನೇ ಹುಷಾರಿಲ್ದೆ ಮಲಗಿದ್ದೆ, ಈಗ ನೋಡಿದ್ರೆ ಆಫೀಸಿಗೆ ಹೊರಟು ನಿಂತಿದೀಯಾ. ಒಂದಿನಾರು ಮನೇಲಿ ರೆಸ್ಟ್ ಮಾಡಬಾರ್ದಾ? ಅಯ್ಯೋ, ಹಳೆ ಟೈಪ್ ರೆಕಾರ್ಡು ಮನ್ಸ್ ಕೇಳ್ಬೇಕಲ್ಲ. ಹಾಗಂದ್ರೆ ಏನೇ? ಕೆಲವ್ರಿಗೆ ಕೆಲವೊಂದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಅಯ್ಯೋ, ಇದು ಅರ್ಥ ಆಗ್ಲಿಲ್ಲ ಕಣೆ. ಅರ್ಥ ಆಗೋರ್ಗೆ ಅರ್ಥ ಆಯ್ತು ಬಿಡು. ನೀನ್ ಹಂಚಿನ ಮೇಲೆ ಉದಿರೋ ದೋಸೆ ಸೀದೋಗ್ದಲ್ಲೇ ಇರೋ ತರ ನೋಡ್ಕೊ ಹೋಗು ಸಾಕು. ಅಡ್ಗೆ ಮನೆ ವಿಚಾರ ನನಗೆ ಹೇಳ್ಕೊಡೋ ಅಷ್ಟು ದೊಡ್ಡಳಾಗ್ಬಿಟ್ಟಿಯಾ ನೀನು? ಸುಮ್ಮನೆ ಏನ್ ನಡೀತಿದೆ ಅಂತ ಹೇಳು. ಅಯ್ಯೋ, ಹಳೆ ಟೇಪ್ ರೆಕಾರ್ಡರು ಅಕ್ಕಂಗೆ ಕೆಲಸ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳ್ದೆ ಅಷ್ಟೇ. ಇದನ್ನ ಹೇಳಕ್ಕೆ ಇಷ್ಟೆಲ್ಲ ರಂಪ ಮಾಡ್ದ್ಯಾ? ಅಮ್ಮ ತಾಯಿ ಜಗನ್ಮೋಹಿನಿ, ಸೀದೋಗಿರೋ ಸ್ಮೆಲ್ ಬರ್ತಿದೆ, ನೋಡ್ ಹೋಗು. ಹೌದಲ್ವಾ? ನೀನ್ ಗಲಾಟಲ್ಲಿ ನಾನು ದೋಸೆ ಹಾಕಿರೋದು ಮರ್ತ್ಬಿಟ್ಟೆ. ಹೋಗು, ರಯ್ಯ, ರಯ್ಯ. ಹೋಗ್ತೀನಿ ಬಿಡತಿ. ಅಕ್ಕನ ಎದುರು ಏನೇ ನಿಂದು? ಅಕ್ಕಂಗೆಲ್ಲ ಗೊತ್ತಾಗುತ್ತೆ, ಆದ್ರೆ ಏನು ಅರ್ಥ ಆಗಲ್ಲ. ನೀನೇನು ಹೆದರ್ಕೋಬೇಡ, ಅಕ್ಕ ದೊಡ್ಡ ಫಿಟ್ಟಿಂಗ್. ಅಮ್ಮಂಗೆಲ್ಲ ಹೇಳ್ತಾಳೆ, ಅರ್ಥ ಆಗ್ಬೇಕಷ್ಟೇ, ಆದ್ರೆ ಏನು ಅರ್ಥ ಆಗಲ್ಲ. ಏನೇನೋ ಹೇಳ್ತಿದ್ಯಾ? ನಿಂಗೂ ಏನು ಅರ್ಥ ಆಗಲ್ಲ ಕಣೆ, ಯಾಕಂದ್ರೆ ಇಬ್ರು ಒಂದೇ ಹೈವೇಲಿ ಹೋಗ್ತಾ ಇರೋದು ನೋಡು, ಆದ್ರೆ ಮಧ್ಯದಲ್ಲಿ ಡಿವೈಡರ್ ಇದೆ ಅಷ್ಟೇ. ನಿನ್ ಜೊತೆ ಮಾತಾಡ್ತಿದ್ರೆ ನಾನು ಹುಚ್ಚಾಗಿ ಹೋಗ್ತೀನಿ. ಅಯ್ಯೋ, ನನ್ ಸ್ಯಾಡ್ ಬೇಬಿ ಈಗ ಮತ್ತೆ ವಾಪಸ್ ರೌಡಿ ಬೇಬಿ ಆಗಿದ್ದಾಳೆ ಅನ್ನೋದೇ ಖುಷಿ ವಿಚಾರ. ಹೋಗಿ ನಾನು ಹೋಗ್ತೀನಿ. ಅವಳು ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಇಂದ ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ನಷ್ಟು ಅಲ್ದೇ ಇದ್ರು ವೇದಾಂತ್ ಬಾವಂಗೂ ನಿನ್ ಮೇಲೆ ಮನ್ಸಿದೆ. ಅವರು ನಿನ್ನ ಇಷ್ಟನೂ ಪಡ್ತಾರೆ. ಸುಮ್ಮನೆ ಏನೇನೋ ಮನ್ಸಲ್ಲಿ ಇಟ್ಕೊಂಡು ಹಿಂದೆ ಸರಿಬೇಡ ಅಕ್ಕ. ನಮಗ್ ಬೇಕಾಗಿರೋದು ನಮ್ ಕಣ್ಣಲ್ತೆ ದೂರದಲ್ಲಿ ಎಲ್ಲೇ ಕಾಣಿಸಿದ್ರು ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ಬೇಕು. ನಿನ್ ತರ ಜನವರಿ ಫೆಬ್ರವರಿ ಅಂತ ಮುಹೂರ್ತ ಎಣಿಸ್ಕೊಂಡು ಕೂರೋದಲ್ಲ. ಅಲ್ಲ, ನಿನ್ ಪ್ರಾಬ್ಲಮ್ ಏನು ಅಂತೀನಿ. ವೇದನ್ ಬಾವಂಗೆ ಸಾಹಿತ್ಯನ ಜೊತೆ ಮದ್ವೆ ಆಗೋಗಿದ್ಯಾ? ಮದ್ವೆ ಸಾಯ್ಲಿ, ನಿಶ್ಚಿತಾರ್ಥ ಕೂಡ ಆಗಿಲ್ಲ. ಯು ಸ್ಟಿಲ್ ಹ್ಯಾವ್ ಎ ಚಾನ್ಸ್ ಬೇಬಿ. ಎಫರ್ಟ್ ನಮ್ದು, ರಿಸಲ್ಟ್ ದೇವ್ರದು. ಯೋಚನೆ ಮಾಡು. ಹೋಗ ಇವಿಲ್ದೆವಾ ಹಳೆ ಮುದ್ಕಿ, ಜೀವನ 2 ಸರಿ ಸಿಗಲ್ಲ ಕಣೆ, ಅರ್ಥ ಮಾಡ್ಕೋ. ಜೀವನ 2 ಸರಿ ಸಿಗಲ್ಲ ಕಣೆ, ಅರ್ಥ ಮಾಡ್ಕೋ. ಜೀವನ 2 ಸರಿ ಸಿಗಲ್ಲ ಕಣೆ, ಅರ್ಥ ಮಾಡ್ಕೋ. ನನ್ ತಲೆಗೆ ಹೊಡಿತೇನೆ ಕುಂಬಳಕಾಯಿ ನಿನಗೆ. ನನಗೆ ಟೆನ್ಷನ್ ಆಗ್ತಾ ಇದೆ, ತಲೆ ಕೆಡ್ತಾ ಇದೆ. ಅಣ್ಣಂಗೆ ಕೋಪ ನೆತ್ತಿಗೆ ಇರ್ದಾಗ ಮಾತ್ರ ಆ ಥರ ಡ್ರೈವ್ ಮಾಡೋದು. ನನ್ನ ಟೆನ್ಷನಲ್ಲಿ ಆಗಿದ್ರೆ ನಿನ್ನ ಕಡೆ ಗಮನನೇ ಕೊಡ್ತಾ ಇಲ್ಲ ಅಲ್ಲ? ನಂದು ಅದೇ ಕಂಡೀಷನ್ನೇ. ಅಗ್ರಜ ಬರ್ತಿದ್ದೇನೆ ಅಂದರೆ ಪ್ರಳಯ ಆಗೋದು ಪಕ್ಕ. ಸೊ ಟೆನ್ಷನ್ಗೆ ಮೈಂಡ್ ಡೈವರ್ಟ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ. ಅಗ್ರಜ ಏನಾಯ್ತು ಹೇಳು ಅಗ್ರಜ? ಇವ್ರಿಗೂ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ನಿಮ್ಗೆ ನೋಡ್ರೆ ಮಾತಾಡಬೇಕು ಅಂತ ನನಗೆ ಅನಿಸ್ತಿಲ್ಲ. ಜಿಸ್ಕೋಬೇಡಿ ಅಣ್ಣ. ಅಗ್ರಜ,
ಈ ನನ್ನ ಮಗ ಪಾನಿ ಮೀನಾಕ್ಷಿ ಫೋನ್ ಮಾಡ್ತಾಳೆ ಅಂತೇಳಿ 1 ವಾರ ಆಯ್ತು, ಇನ್ನ ಫೋನ್ ಮಾಡಿಲ್ವಲ್ಲ ಇವಳು. ನಿಮ್ಗೇನಾಯ್ತು? ಯಾಕೆ ಕಿರ್ಚ್ಕೊಳ್ತಿದ್ದೀರಾ? ನಾನೇನ್ ದೆವ್ವನ? ದೆವ್ವನಾ ಮೇಡಮ್? ಆ ಪದ ಮಾತ್ರ ಬಳಸ್ಬೇಡಿ ಮೇಡಮ್, ತುಂಬಾ ನೊಂದುಬಿಟ್ಟಿದ್ದೀನಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದ್ರೂ ನನ್ನ ಎದುರುಗಡೆ ಬಂದ್ಬಿಟ್ರೆ ನನಗೆ ಹೀಗಾಗುತ್ತೆ. ಎಲ್ಲ ಜೇಮ್ಸ್ ಜಾಮಾ ಜಗದೀಶನ್ ಎಫೆಕ್ಟು. ಮೋರ್ ಓವರ್ ನೀವಿಲ್ಲಿ ಇರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ಹಾಗಿರ್ಲಿ, ನೀವಿಲ್ಲಿ ತಿಂಡಿ ತಿಂದಿದ್ದೀರಾ ಅಲ್ವಾ? ನನ್ನನ್ನು ಕಾಡ್ತಿರೋ ಭೂತಾನೇ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ, ಅಥವಾ ಇವರೇ ಡಿಟೆಕ್ಟಿವ್ ಕೋರ್ಸ್ ಮಾಡಿರ್ಬೋದಾ? ನನಗೆ ಹೇಗೆ ಗೊತ್ತಾಯ್ತು ಅಂತ ಬಾಯ್ ಬಿಡಬೇಡಿ ಕಾಂತ. ಅಲ್ಲ, ಇಷ್ಟು ಇಂಡಿಸಿಪ್ಲಿನ್ಡ್ ಆಗಿ ಬಿಹೇವ್ ಮಾಡ್ತಿರಲ್ಲ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಕಾಂತ? ಬಾಸ್ಗೆ ಇದು ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ? ಅಷ್ಟು ಚೆನ್ನಾಗಿರೋ ಕೆಫೆಟೇರಿಯಾ ಇದೆ, ಅಲ್ಲೇ ಹೋಗಿ ತಿನ್ಬೋದು ತಾನೆ? ಏನೋ ಅರ್ಜೆಂಟಲ್ಲಿ ತಪ್ಪಾಗೋಯ್ತು, ಇದನ್ನ ಇಲ್ಲೇ ಮುಚ್ಚಾಕ್ಬಿಡಿ. ಇಲ್ಲ ಅಂದ್ರೆ ಈ ವಿಚಾರಕ್ಕೂ 1 ವರ್ಷದ ಸಂಬಳ ಕೊಡೋ ಚಾನ್ಸಸ್ ಇರುತ್ತೆ. ಯಾವ ಫ್ರೆಶ್ನರ್ ಇದು? ಬಾಸ್ಗೆ ಈ ಫ್ಲೇವರ್ಸ್ ಮೇಲೆ ಆಗಲ್ಲ. ಸಿಟ್ರಸ್ ಫ್ಲೇವರ್ ಯಾವುದಾದ್ರೂ ಇದ್ರೆ ಕಳ್ಸಕ್ಕೆ ಹೇಳಿ. ಆಯ್ತು ಬಿಡಿ. ಇವತ್ತು ಕ್ಯಾಬಿನ್ ಕ್ಲೀನ್ ಮಾಡಿದ್ಯಾರು? ಚೆಕ್ ಲಿಸ್ಟ್ ನೋಡಿ ಹೇಳ್ತೀನಿ ಮೇಡಮ್. ವಸ್ತುಗಳನ್ನೆಲ್ಲ ಎಲ್ಲೆಲ್ಲೋ ಇಟ್ಟಿದ್ದಾರೆ. ಇರೋ ತಲೆ ಬಿಸಿ ಮಧ್ಯೆ ಬಾಸ್ ಬಂದು ಅದನ್ನು ಜೋಡಿಸ್ಕೋಬೇಕಾ? ಅವ್ರಿಗೆ OCD ಇದೆ ಅನ್ನೋದು ಗೊತ್ತಲ್ವಾ? OPD ಕೇಳಿದ್ದೀನಿ. ಇದ್ಯಾವುದು ಮೇಡಮ್ ಹೊಸ ಕಾಯಿಲೆ OCD? ಅಯ್ಯೋ, ಆ ಕಾಯಿಲೆ ಅಲ್ಲ ರೀ, ಎಲ್ಲ ವಸ್ತುಗಳು ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರ್ಗೆ ಹಾಗಂತಾರೆ. ಅಯ್ಯೋ ಅಷ್ಟೇನಾ? ನಾನು ಯಾವುದೋ ಮಾರಕ ಕಾಯಿಲೆ ಅನ್ಕೊಂಡ್ಬಿಟ್ಟಿದ್ದೆ ಮೇಡಮ್. ಬಾಸ್ಗೆ ಹೆಸರಿಗೆ ಮಾತ್ರ ನಾನು PA, ಆದರೆ ಅವ್ರಿಗೆ ಏನಿಷ್ಟ ಇಲ್ಲ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ನೀವು. ಅವ್ರಿಗೆ ಲೈಫ್ ಪಾರ್ಟ್ನರ್ ಆಗಿ ನಿಮ್ಮ ಥರ ಹುಡುಗಿನೇ ಸಿಗಬೇಕು. ಸಾರಿ ಮೇಡಮ್. ಜೀವನ 2 ಸರಿ ಸಿಗಲ್ಲ ಕಣೆ, ಅರ್ಥ ಮಾಡ್ಕೋ. ಅಗ್ರಜ ಅಣ್ಣ, ಅಗ್ರಜ 1 ನಿಮಿಷ ನಿಂತ್ಕೋ. ಅಣ್ಣ, ಅಗ್ರಜ ಅಗ್ರಜ ಓಪನ್ ದ ಡೋರ್. ಅಣ್ಣ, ಅಗ್ರಜ ಬಾಗಿಲು ತೆಗಿದ್ಯಾ? ಅಣ್ಣ. ಧ್ರುವ ಸಿಕ್ಕಿದ ಅಗ್ರಜ, ಧ್ರುವ ಸಿಕ್ಕಿದ ಅಗ್ರಜ. ಅಣ್ಣ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ ಕಣೋ. ಅಗ್ರಜ ಬಾಗಿಲು ಓಪನ್ ಮಾಡು. ನಾವು ಮಾತಾಡೋದು, ಅದು ಅಮ್ಮಂಗೆ ಕೇಳೋದು, ಅಮ್ಮ ಬಂದು ಪ್ರಶ್ನೆ ಮಾಡೋದು, ಇದೆಲ್ಲ ಡ್ರಾಮಾ ಬೇಡ. ಪ್ಲೀಸ್ ಓಪನ್ ದ ಡೋರ್. ಪ್ಲೀಸ್ ಕಣೋ, ಡೋರ್ ಓಪನ್ ಮಾಡೋ. ಟೆನ್ಷನ್ ಆಗ್ತಿದೆ ಕಣೋ. ಪ್ಲೀಸ್ ಕಣೋ, ಐ ಬೆಗ್ ಯು ಕಣೋ, ಡೋರ್ ಓಪನ್ ಮಾಡು. ಅಣ್ಣ ಇವಾಗ ನೀನು ಡೋರ್ ಓಪನ್ ಮಾಡಿದ್ರೆ ನನ್ನ ಮೇಲೆ ಆಣೆ. ಅಣ್ಣ ಪ್ಲೀಸ್ ಕಣೋ. ಅಗ್ರಜ ಅಣ್ಣ, ಅಗ್ರಜ ಓಪನ್ ದ ಅಣ್ಣ ಡೋರ್. ಬಾಗಿಲು ಓಪನ್ ಮಾಡು ಪ್ಲೀಸ್. ಪ್ಲೀಸ್ ಏನೋ ಮಾಡ್ಕೊಂಡಿರು. ಓ ಮೈ ಗಾಡ್, ಬಾಯ್ಲಿ. ಅಗ್ರಜ ಏನಿದೆಲ್ಲ? ಅಯ್ಯೋ ಮ್ಯಾಡ್. ಅಣ್ಣ ಇನ್ನೂ ಮಾಡ್ಕೊಂಡೆ. ಅಣ್ಣ ಮಾತಾಡೋ. ತಗೋದ್ಯಾ? ಫಸ್ಟ್ ಕ್ಲೀನ್ ಮಾಡು. ನೀನು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ತಾ ಇದ್ಯಾ. ಹೇಳು, ಈಗಾದ್ರೂ ಏನಾಯ್ತು ಅಂತ. ಏನಾಗಬಾರ್ದು ಅದೇ ಆಯಿತು. ನಾನಿವತ್ತು ಧ್ರುವನ್ ನೋಡಿದೆ. ಯಾಕೆ ಹಾಗೆ ನೋಡ್ತಿದ್ದೀರಾ? ಅವನಿಗಾಗಲೇ ನಿಮ್ಮಿಬ್ರಿಗೂ ಬೇರೆ ಬೇರೆ ಜಾಗದಲ್ಲಿ ಸಿಕ್ಕಿದ ಅಂತಾನೆ. ಇವತ್ತು ನನಗೂ ಕಾಣಿಸ್ಕೊಂಡ. ಅದು ಎಲ್ಲಿ ಗೊತ್ತಾ? ಅಮೂಲ್ಯ ಮನೆ ಹತ್ರ. ನಾವೆಲ್ಲ ಅಲ್ಲೇ ಇದ್ವಿ ಅಂತ ಹೇಗೋ ಅದನ್ನು ತಿಳ್ಕೊಂಡು ಅಲ್ಲಿಗೆ ಬಂದಿದ್ದಾನೆ. ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ಅಣ್ಣ ಪ್ಲೀಸ್, ಧ್ರುವನ್ ಇಂಟೆನ್ಷನ್ ನಿಂಗೆ ಹರ್ಟ್ ಮಾಡ್ತಾ ಇದೆಯಾ? ಹೇಳು ಅಗ್ರಜ. ಅವನ ಇಂಟೆನ್ಷನ್ಸ್ ಮೊದಲು ಸರಿ ಇರಲಿಲ್ಲ, ಈಗಲೂ ಸರಿ ಇರೋದಿಲ್ಲ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತು. ಐ ಡೋಂಟ್ ಕೇರ್ ಅಬೌಟ್ ದಟ್. ನಾನು ಕೇರ್ ಮಾಡೋದು ನನ್ನ ಫ್ಯಾಮಿಲಿ ಬಗ್ಗೆ. ಅವನು ಏನಾದರೂ ಹಳದೇನೆ ಮಾಡಿ ಮತ್ತೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದ ಅಂದರೆ ಈ ಸಲ ಅವನ ಮನೆಯಿಂದ ಆಚೆ ಹಾಕಲ್ಲ. ಅವನ ಚಾಪ್ಟರ್ನೇ ಕ್ಲೋಸ್ ಮಾಡಿಬಿಡ್ತೀನಿ. ಅಗ್ರಜ ಎಸ್ ನಾನು ಅದನ್ನೇ ಮಾಡೋದು. ಅಷ್ಟೇ ಅಲ್ಲ
ಇನ್ನು ಮುಂದೆ ಅವ್ರನ್ನ ನೀವಿಬ್ರು ಮೀಟ್ ಮಾಡಿದ್ದೀರಾ ಅಂತ ನನಗೆ ಎಲ್ಲಿಂದನಾದ್ರೂ ಸುದ್ದಿ ಬಂದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅಣ್ಣ ಕಾಮ್ ಡೌನ್. ನೋ ಆದ್ಯಾ, ಐ ಕಾಂಟ್. ನಿಮ್ಮಿಬ್ಬರಿಗೂ ನಾನು ಇನ್ನೊಂದು ಮುಖ ಏನು ಅಂತ ಚೆನ್ನಾಗಿ ಗೊತ್ತು. ಮತ್ತೆ ಅದು ಆಚೆ ಬರಬಾರ್ದು ಅಂತ ಬೇಡ್ಕೊಳ್ಳಿ ಅಷ್ಟೇ. ಅದು ಆಚೆ ಬಂದರೆ ಏನಾಗುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ.